ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 146 5ನೇ ವಾಕ್ಯ. ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಧನ್ಯರ ಕುರಿತು ದಾವೀದ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾನೆ, ಯಾರು ನಿಜವಾಗ್ಲೂ ಧನ್ಯರು. ಆದರೆ ಲೋಕದಲ್ಲಿ ಅನೇಕರು ನಾವು ಧನ್ಯರು, ಭಾಗ್ಯವಂತರು ಎಂಬುದಾಗಿ ಹೇಳ್ತಾರೆ. ಬೇರೆ ಕೆಲವರು ಬೇರೆಯವ್ರನ್ನ ನೋಡಿ ಅವರು ಭಾಗ್ಯವಂತರು, ಅವರು ಧನ್ಯರು ಅಂತ ಹೇಳ್ತಾರೆ. ಅವರು ಭಾಗ್ಯವಂತರು ಅಥವಾ ಧನ್ಯರು ಅಂತ ಹೇಳೋದಕ್ಕೆ ಅವರು ಮಾನದಂಡವಾಗಿ ಕಾಣುವಂಥದ್ದು ಆರ್ಥಿಕ ಒಂದು ಸದೃಢತೆ ಆಗಿರ್ಬೋದು, ಅವರಿಗೆ ಒಳ್ಳೆಯ ಕೆಲಸ ಇದೆ, ಸಂಬಳ ಇದೆ, ಅವರ ಮಕ್ಕಳು ಒಳ್ಳೆಯ ಕೆಲಸದಲ್ಲಿದ್ದಾರೆ, ಆದ್ದರಿಂದ ಅವರು ಭಾಗ್ಯವಂತರು, ಅವರಿಗೆ ಬೇಕಾದಷ್ಟು ಆಸ್ತಿ ಅವರಪ್ಪ ಮಾಡಿಟ್ಟಿದ್ದಾರೆ, ಅದಕ್ಕೆ ಭಾಗ್ಯವಂತರು ಎಂಬುದಾಗೆಲ್ಲ ಲೋಕದಲ್ಲಿ ಜನ ಚಿತ್ರಿಸುವುದನ್ನು ನಾವು ನೋಡ್ಬೋದು. ಆದರೆ 146ನೇ ಕೀರ್ತನೆಯ ಹೆಡ್ಡಿಂಗಲ್ಲಿ ನಾವು ಈ ರೀತಿ ಓದ್ತೇವೆ, ಯೆಹೋವನನ್ನು ಆಶ್ರಯಿಸಿಕೊಂಡವನು ಧನ್ಯನು. ತಮ್ಮ ಜೀವಿತದಲ್ಲಿ ಯಾರು ದೇವರನ್ನು ಆಶ್ರಯಿಸ್ತಾರೋ ಅವನು ಧನ್ಯನು ಎಂಬುದಾಗಿ ವಾಕ್ಯ ಹೇಳ್ತದೆ. ಎಷ್ಟೋ ಸಂದರ್ಭದಲ್ಲಿ ನಾವು ಮನುಷ್ಯರನ್ನು ಆಶ್ರಯಿಸ್ತೇವೆ, ಮನುಷ್ಯರನ್ನು ನಂಬ್ತೀವಿ. ಆದರೆ ದಾವೀದನು ಹೇಳ್ತಾನೆ, ಯೆಹೋವನನ್ನು ಆಶ್ರಯಿಸಿಕೊಂಡಂತಹ ವ್ಯಕ್ತಿಗಳು ಧನ್ಯರು. ಹಾಗೆ 5ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ದೇವರನ್ನು ನಂಬಿರ್ತಾನೋ ಅವನು ಧನ್ಯನು. ಯಾಕೆ? ನಾವು ಅದರ 4ನೇ ವಾಕ್ಯದಲ್ಲಿ ಓದ್ತೀವಿ. 3ನೇ ವಾಕ್ಯದಿಂದ, ಪ್ರಭುಗಳಲ್ಲಿ ಭರವಸೆ ಬಿಡಬೇಡ್ರಿ, ಮಾನವನನ್ನು ನೆಚ್ಚಬೇಡ್ರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಯಾಕೆ? ಅವನ ಉಸಿರು ಹೋಗಲು ಅವನು ಮಣ್ಣಿಗೆ ಸೇರ್ತಾನೆ. ದಾವೀದ ಒಬ್ಬ ರಾಜ. ಸಾಧಾರಣವಾಗಿ ಒಬ್ಬ ಪ್ರಭು ಇನ್ನೊಬ್ಬ ಪ್ರಭುವನ್ನು ಆಶ್ರಯಿಸೋದು, ಭರವಸೆ ಇಡೋದು ಸಾಧಾರಣ. ಒಬ್ಬ ರಾಜ ಯಾರಾದರೂ ವೈರಿಗಳು ತನ್ನನ್ನು ಅಟ್ಯಾಕ್ ಮಾಡುವಾಗ ತನ್ನ ಸ್ನೇಹಿತರಾದಂತಹ ರಾಜರುಗಳನ್ನು ರಿಕ್ವೆಸ್ಟ್ ಮಾಡಿ ಅವರ ಸೈನ್ಯವನ್ನು ತೆಗೆದುಕೊಂಡು ಯುದ್ಧ ಮಾಡಿ ಗೆಲ್ಲುವುದು ಸರ್ವೇ ಸಾಧಾರಣವಾದಂತಹ ಸಂಗತಿ. ಆದರೆ ಇಲ್ಲಿ ದಾವೀದನು ಹೇಳ್ತಾನೆ, ನೀನು ಪ್ರಭುಗಳನ್ನು ನೆಚ್ಚಬೇಡ, ನೀನು ಮಾನವನನ್ನು ನೆಚ್ಚಬೇಡ, ಅವರಲ್ಲಿ ಭರವಸೆ ಇಡಬೇಡ. ಯಾಕೆ? ಅವನ ಉಸಿರು ಹೋಗುವಾಗ ಅವನ ಮಣ್ಣಿಗೆ ಸೇರ್ತಾನೆ. ಅವನನ್ನು ನಿಲ್ಲಿಸಿರೋದು ಅವನ ಆಯುಧಗಳಲ್ಲ, ಅವನನ್ನು ಬಲವಾಗಿ ನಿಲ್ಲಿಸಿರೋದು ಅವನ ಆರೋಗ್ಯವಲ್ಲ, ಒಂದು ಉಸಿರು ಮಾತ್ರ. ಆ ಉಸಿರು ಅವನ ಕೈಯಲ್ಲಿಲ್ಲ. ಉಸಿರು ಕಂಟ್ರೋಲ್ ಮಾಡುವಂತಹ ಒಬ್ಬ ದೇವರಿದ್ದಾರೆ. ಆ ಉಸಿರವನ್ನು ತೆಗೆದುಬಿಟ್ರೆ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಸಹ ಅವನು ಮಣ್ಣಿಗೆ ಸಮನಾಗ್ತಾನೆ. ಆದ್ದರಿಂದ ದಾವೀದ ಹೇಳ್ತಾನೆ, ನಾವು ಆಶ್ರಯಿಸಬೇಕಾದದ್ದು ಆಯುಧ ಇರುವಂಥ ವ್ಯಕ್ತಿಯನ್ನಲ್ಲ, ಆರೋಗ್ಯ ಇರುವಂಥ ವ್ಯಕ್ತಿಯನ್ನಲ್ಲ, ಹಣಬಲ ಜನಬಲ ಇರುವಂಥ ವ್ಯಕ್ತಿಯನ್ನೆಲ್ಲ ನಾವು ಆಶ್ರಯಿಸಬೇಕಾದದ್ದು. ನಾವು ಆಶ್ರಯಿಸಬೇಕಾದದ್ದು ದೇವರನ್ನು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿ ಇಲ್ಲಿವರೆಗೂ ನಮ್ಮನ್ನು ನಡೆಸಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮ್ಮ ಕರವನ್ನು ಹಿಡಿದಂತಹ ಒಬ್ಬ ದೇವರಿದ್ದಾನೆ. ನಮಗೆ ಸಹಾಯ ಮಾಡಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಾವು ಯಾರನ್ನು ನಂಬ್ತಾ ಇದ್ದೀವಿ? ನಮ್ಮ ಇಕ್ಕಟ್ಟಿನಲ್ಲಿ, ನಮ್ಮ ಕೊರತೆಯಲ್ಲಿ, ನಮ್ಮ ಸಮಸ್ಯೆಯಲ್ಲಿ ನಾವು ಯಾರಲ್ಲಿ ಭರವಸೆ ಇಡ್ತಾ ಇದ್ದೀವಿ? ಮನುಷ್ಯರಲ್ಲ ಅಥವಾ ದೇವರಲ್ಲ. ಮನುಷ್ಯರಲ್ಲಿ ಭರವಸೆ ಬಿಟ್ಟರೆ ವಾಕ್ಯ ಹೇಳುವ ಹಾಗೆ ಅವನು ಉಸಿರು ಹೋದಾಗ ಅವನು ಮಣ್ಣಿಗೆ ಸೇರಿಬಿಡ್ತಾನೆ. ಅವನು ಪುನಃ ನಮಗೆ ಸಿಗಲ್ಲ. ನಮಗೆ ಸಹಾಯ ಮಾಡುವುದಕ್ಕಾಗಿ ಅವನು ಇರೋದಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ದಾವೀದ ಹೇಳ್ತಾನೆ, ಯಾರು ಧನ್ಯರು? ದೇವರನ್ನು ಆಶ್ರಯಿಸಿಕೊಂಡವರು, ದೇವರ ಒಂದು ಸಹಾಯವನ್ನು ಹೊಂದಿದಂತಹ ವ್ಯಕ್ತಿಗಳು, ಅವರು ಧನ್ಯರು ಎಂಬುದಾಗಿ ವಾಕ್ಯ ಹೇಳ್ತದೆ. ಮಾತ್ರವಲ್ಲ, ಯಾರು ದೇವರನ್ನು ನಂಬಿರ್ತಾರೋ, ಯಾರು ದೇವರ ಮೇಲೆ ಮತ್ತುಕೊಳ್ತಾರೋ, ದೇವರನ್ನು ಆಶ್ರಯಿಸ್ತಾರೋ ಅವರು ಭಾಗ್ಯವಂತರು. ಈ ದಿವಸಗಳಲ್ಲಿ ನಾವು ಸಹ ದೇವರನ್ನು ಆಶ್ರಯಿಸೋಣ. ಅನೇಕ ಭಕ್ತರುಗಳು ದೇವರನ್ನು ಆಶ್ರಯಿಸಿದರು. ಅನೇಕರು ದೇವರನ್ನು ಪೂರ್ಣವಾಗಿ ಭರವಸೆ ಬಿಟ್ಟರು. ಅವರ ಜೀವಿತದಲ್ಲಿ ಅವರಿಗೆ ಸಹಾಯ ಉಂಟಾಯಿತು. ಹಿಜ್ಕೀಯ ಯುದ್ಧದ ಸಮಯದಲ್ಲಿ ದೇವರನ್ನು ಆಶ್ರಯಿಸ್ತಾನೆ. ದೇವರಲ್ಲಿ ಆಶ್ರಯಿಸಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ, ಹೆರಿಗೆಯ ಸಮಯ ಬಂದಿದೆ, ಹೆರುವುದಕ್ಕೆ ಬಲ ಸಾಲದು, ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡ್ತವೆ ಎಂಬುದಾಗಿ ಹೇಳಿ ದೇವರಲ್ಲಿ ಆಶ್ರಯಿಸಿದಾಗ ದೇವರು ಹಿಜ್ಕೀಯನಿಗೆ ಜಯವನ್ನು ಕೊಡ್ತಾ ಇದ್ದಾರೆ. ದೇವರು ತನ್ನ ದೂತನನ್ನು ಕಳುಹಿಸಿ
ಶತ್ರುವನ್ನೆಲ್ಲ ಪೂರ್ಣವಾಗಿ ನಾಶ ಮಾಡಿದರೆ ನಾನು ನೀವು ಆಶ್ರಯಿಸುವಾಗ ಅದ್ಭುತ ಮಾಡುವ ದೇವರು. 2 ಪೂರ್ವಕಾಲವೃತ್ತಾಂತ 20ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮೋವಾಬ್ಯರು, ಅಮ್ಮೋನ್ಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ ಯೆಹೋಷಾಫಾಟನು ಮತ್ತು ಜನರು ದೇವರಲ್ಲಿ ಆಶ್ರಯಿಸ್ತಾ ಇದ್ದಾರೆ, ದೇವರ ಮುಖವನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಮುಂದಿನ ವಾಕ್ಯಗಳಲ್ಲಿ ಓದ್ತೇವೆ, ದೇವರು ಅವರಿಗೆ ದೊಡ್ಡ ಜಯವನ್ನು ಕೊಟ್ಟರು. ಯಾರು ದೇವರನ್ನು ಆಶ್ರಯಿಸ್ತಾರೋ ಅವರಿಗಾಗಿ ಅದ್ಭುತ ಮಾಡುವ ಒಬ್ಬ ದೇವರಿದ್ದಾನೆ. ಶತ್ರುಗಳಲ್ಲಿ ಆಶ್ರಯಿಸುವ ಅಥವಾ ಶತ್ರು ರಾಜ್ಯದವರ ಸಹಾಯಕ್ಕಾಗಿ ನಾವು ಬೇಡುವಂತಹ ಅನುಭವ ಅಲ್ಲ. ನಾವು ದೇವರ ಮುಖವನ್ನು ನೋಡೋಣ, ದೇವರಲ್ಲಿ ಆಶ್ರಯಿಸೋಣ. ಯೆಹೋವನನ್ನು ಆಶ್ರಯಿಸಿಕೊಂಡವರು ಧನ್ಯರು. ನಿನ್ನ ಕಷ್ಟದಲ್ಲಿ, ವೇದನೆಯಲ್ಲಿ ಮನುಷ್ಯರನ್ನು ಆಶ್ರಯಿಸದೆ ದೇವರನ್ನು ಆಶ್ರಯಿಸುವ ಹಾಗೆ ದೇವರ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಅವರ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಿನ್ನಲ್ಲಿ ಆಶ್ರಯಿಸುವಂತೆ, ನಿನ್ನ ಮುಖವನ್ನು ನೋಡುವಂತೆ, ನಿನ್ನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಕರ್ತನೇ ನಿನ್ನ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.